ಜಾತಿ ಗಣತಿ ವರದಿ ಸಲ್ಲಿಕೆಯ ವಿಚಾರಕ್ಕೆ ಎರಡು ಬಣಗಳಾಗಿದೆ ಕಾಂಗ್ರೆಸ್ನಲ್ಲಿ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಒಲವಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಕುತೂಹಲ. ಇವತ್ತಿನ ಸಂಪುಟ ಸಭೆಯಲ್ಲಿ ಸಚಿವರ ಅಭಿಪ್ರಾಯವನ್ನು ಕೇಳಲಿದ್ದಾರೆ ಸಿಎಂ. ಲಿಂಗಾಯತ ನಾಯಕರು ಈಗಾಗಲೇ ಬಹಿರಂಗವಾಗಿಯೇ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ, ಒಕ್ಕಲಿಗ ನಾಯಕರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಹಿಂದ ನಾಯಕರುಗಳು ಮಾತ್ರ ಇದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇರುವಂತಹದ್ದು. ಈ ತಿಕ್ಕಾಟ, ಈ ಹಗ್ಗ ಜಗ್ಗಾಟ ಏನಾಗುತ್ತೆ? ಸಸ್ಪೆನ್ಸ್. ಗೊತ್ತಿಲ್ಲ ನನಗೆ, ಅದನ್ನ ಮುಖ್ಯಮಂತ್ರಿಗಳು ಕೇಳಬೇಕಾಗ್ತದೆ. ನನಗೆ ಗೊತ್ತಿಲ್ಲ ಅದು. ಸಭೆ ಇದೆ, ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಈ ವರದಿ, ಆಯೋಗದ ವರದಿ ಇವತ್ತು ಸಲ್ಲಿಕೆ ಆಗಲಿದೆ. ಆ ಆಯೋಗದ ವರದಿಯನ್ನು ನಾವು ಇವತ್ತು ಸ್ವೀಕಾರ ಮಾಡ್ತೀವಿ. ಅದರದ್ದು ಅಧ್ಯಯನ ಎಷ್ಟು ಸಮಯ ಬೇಕಾಗುತ್ತೋ ಏನೋ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಬೇಕಾಗ್ತದೆ. ಮುಖ್ಯ ಅಂಶಗಳ ಹಿನ್ನೆಲೆಯೊಳಗೆ ಏನು ಮಾಡಬೇಕು ಏನು ಅನ್ನೋದನ್ನು ಇವತ್ತು ಸಚಿವ ಸಂಪುಟ ಅಂತಿಮವಾಗಿ ತೀರ್ಮಾನ ಮಾಡ್ತದೆ. ರಿಪೋರ್ಟ್ ಇವತ್ತು ಬರ್ತದೆ. ಯಾರದೇ ವಿರೋಧ ಇದೆ ಅಥವಾ ಯಾರದೇ ಪರ ಇದೆ ಅನ್ನುವಂಥ ಪ್ರಶ್ನೆಯೇ ಇಲ್ಲ, ಅಥವಾ ಅದರಲ್ಲಿ ಹೆಚ್ಚು ಕಡಿಮೆ ಇದೆ ಅಥವಾ ಅನಾಮಲಿ ಇದೆ ಅನ್ನೋದನ್ನು, ಅದೆಲ್ಲ ರೂಮರ್ಸ್ ಮೇಲೆ ಏನು ಹೇಳಿಕೆಗಳು ಅಥವಾ ಸ್ಪಂದನೆಗಳು ಬಂದಿದ್ದಾವೆ. ಈಗಾಗಲೇ ಒಬ್ಬರಾದ್ಮೇಲೆ ಒಬ್ಬರು ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ಲಿಂಗಾಯತ ಒಕ್ಕಲಿಗ ನಾಯಕರುಗಳು ಸಮ್ಮತಿ ಇಲ್ಲ ಅಂಥೇಳಿ, ಅಹಿಂದ ನಾಯಕರುಗಳು ಸಮ್ಮತಿ ಇದೆ ಅಂಥೇಳಿ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ರಾಹುಲ್ ಗಾಂಧಿ ಅವರ ಸೂಚನೆ ಕೂಡ ಇರುವಂತಹದ್ದು. ಜಾತಿ ಗಣತಿಯನ್ನು ಮಾಡಿ ಅದರ ಸಮೀಕ್ಷೆಯನ್ನು, ವರದಿ ಸಲ್ಲಿಕೆಯನ್ನು ಅದನ್ನು ಅನುಷ್ಠಾನಗೊಳಿಸಲಿ ಅನ್ನುವಂತಹ ವಿಚಾರಕ್ಕೆ.